ನಮಸ್ಕಾರ ಎಲ್ಲರಿಗೂ. ನಮ್ಮ ಲಾಸ್ಟ್ ವಿಡಿಯೋದೊಳಗೆ ನಾಗರ ಚೌತಿ ಹಬ್ಬಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು, ಆಮೇಲೆ ನಾಗರ ಚೌತಿ ದಿನ ನಾವೆಲ್ಲ ಸೇರಿ ನಾಗಪ್ಪಗೆ ಹೆಂಗೆ ಹಾಲು ಹಾಕಿದ್ವಿ, ಆಮೇಲೆ ಮಾಡಿದಂಥ ಹೊಸ್ತಿಲ್ ಪೂಜಾ ಇದು ಎಲ್ಲದರ ವಿಡಿಯೋನ ನೀವು ನೋಡಿರಿ. ಹೊಸ್ತಿಲ್ ಪೂಜಾ ಎಲ್ಲ ಆದಮೇಲೆ ಮನೆ ಮಗಳಿಗೆ ಉಡಿ ತುಂಬಿದ್ವಿ. ನಮ್ಮ ಮನೆ ಒಳಗೆ ನಾಗರ ಚೌತಿ ಹಬ್ಬ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ನಾವು ಹೋಗಿದ್ದು ನನ್ನ ತವ್ರ ಮನೆಗೆ. ಶ್ರಾವಣ ಮಾಸದೊಳಗೆ ಬರುವಂಥ 7 ದಿನದೊಳಗೂ ಪ್ರತಿದಿನ ಏನಾದರೂ ಒಂದು ಹಬ್ಬ ಇದ್ದೇ ಇರ್ತದೆ. ಶ್ರಾವಣ ಮಾಸ ಅಷ್ಟೇ ಅಲ್ದಿನ ವರ್ಷ ಪೂರ್ತಿ ಯಾವುದಾದ್ರೂ ಒಂದು ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಅಂತೂ ಇದ್ದೇ ಇರ್ತಾವ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂಥ ವಿಶೇಷತೆ ಇರ್ತದೆ. ಆದ್ರೆ ಈ ನಾಗರ ಚೌತಿ ಮತ್ತು ಈ ನಾಗರ ಪಂಚಮಿ ಹಬ್ಬಕ್ಕೆ ಒಡ ಹುಟ್ಟಿದವ್ರ ಹಬ್ಬ ಅಂತಲೂ ಕರೀತಾರೆ. ಇವತ್ತಿನ ವಿಡಿಯೋದೊಳಗೆ ನಾನು ತವ್ರ ಮನೆಗೆ ಹೋದ್ಮೇಲೆ ತವ್ರ ಮನೆ ಕಡೆಯಿಂದ ಪಂಚಮಿಗೆ ಏನೇನು ಕೊಟ್ಟರು ಮಗಳಿಗೆ, ಆಮೇಲೆ ನನಗೇನೇನು ಕೊಟ್ಟರು, ಹೆಂಗೆಲ್ಲ ಹಬ್ಬ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಪ್ರತಿಯೊಂದು ಹಬ್ಬ ಬಂದಾಗ್ಲೂ ತವ್ರ ಮನೆ ಒಳಗೆ ಕರೀತಾರೆ ಬರ್ರಿ ಹಬ್ಬಕ್ಕೆ ಅಂತೇಳಿ, ಆದ್ರೆ ಹೋಗ್ಲಿಕ್ಕಾಗಂಗಿಲ್ಲ. ಮದ್ವೆಯಾದ ಹೊಸದ್ರೊಳಗೆ ತವ್ರ ಮನೆ ಒಳಗೆ ಯಾವಾಗ ಕರೀತಾರೋ ನಾವು ಯಾವಾಗ ಹಬ್ಬಕ್ಕೆ ಹೋಗೋಣ ಅಂಥೇಳಿ ಅನ್ನಿಸ್ತಿರ್ತದೆ. ಅದೇ ವರ್ಷಗಳು ಕಳೆದಂಗೆ ಅಲ್ಲಿಗಿಂತ ಇಲ್ಲೋ ನಮ್ಮ ಮನೆ ಒಳಗೆ ನಮ್ಮ ಪದ್ಧತಿ, ನಮ್ಮ ಗಂಡ, ನಮ್ಮ ಮಕ್ಕಳು ಇಲ್ಲೇ ಮಾಡೋಣ ಅಂಥೇಳಿ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಡ್ತದೆ. ಯಾಕಂದ್ರೆ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳು ವರ್ಷ ಕಳೆದಂಗೆ ಬರ್ತಾವ. ಆದ್ರೆ ಈ ನಾಗರ ಪಂಚಮಿಗೆ ಮಾತ್ರ ತಪ್ಪಿಸ್ದಿರ ಹೋಗಿ ಬರ್ತೀನಿ ನೋಡ್ರಿ. ಪಂಚಮಿ ಹಬ್ಬ ಅಂಥೇಳಿ ಇಬ್ಬರು ಹೆಣ್ಮಕ್ಳಿಗೂ ಉಂಡಿ ಅವಲಕ್ಕಿ ಏನೇನು ಕೊಡಬೇಕಿರ್ತದಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಚೌತಿ ದಿವಸ ಮಧ್ಯಾಹ್ನ ಹೋದ ಕೂಳೆನ ಕುಂಕುಮ ಹಚ್ಚಿ ತಂಬಿಟ್ಟು ಕೊಟ್ಟರು. ಈ ತಂಬಿಟ್ಟು ಕೊಡೋದಂದ್ರೆ ನಾಗರ ಚೌತಿ ಮತ್ತು ನಾಗರ ಪಂಚಮಿಗೆ ಏನೇನು ಉಂಡಿಗಳನ್ನು ಮಾಡಿರ್ತಾರಲ್ಲ ಎಲ್ಲ ವೆರೈಟಿ ಉಂಡಿಗಳ ಒಂದು 3-4 ತೊಗೊಂಡು ಅವನ್ನ ಅದರ ಜೊತೆಗೆ ಅಳ್ಳು, ಆಮೇಲೆ ಕೊಬ್ಬರಿ ಬಟ್ಲ, ಆಮೇಲೆ ಅವಲಕ್ಕಿ ಇದೆಲ್ಲ ಕೊಡ್ತಾರೆ. ಅದ್ರ ಜೊತೆಗೆ ಸೀರೆ ಕೊಡೋದಾದ್ರೆ ಸೀರೆ, ಬ್ಲೌಸ್ ಪೀಸು ಹಿಂಗೆ ಇದೆಲ್ಲ ಸೇರಿ ಕೊಡೋದಕ್ಕನ ತಂಬಿಟ್ಟು ಕೊಡೋದು ಅಂಥೇಳಿ ಕರೀತಾರೆ. ನಾವು ಸಣ್ಣವರಿದ್ದಾಗೆಲ್ಲ ಪಂಚಮಿ ಹಬ್ಬ ಬಂತು ಅಂದ್ರೆ ಮನೆಯೊಳಗಿರೋ ಹೆಣ್ಮಕ್ಳಿಗೆ ಬಳಿ ಹಾಕಿಸ್ತಿದ್ರು. ಅದೇ ಥರ ಈಗೂ ನಮ್ಮ ವೈನಿ ಹೋಗಿ ಬಳಿ ತೊಗೊಂಡು ಬಂದಿದ್ರು. ಆಮೇಲೆ ಇಳ್ಕಲ್ ಸೀರೆ, ಆಮೇಲೆ ಎಲ್ಲ ಥರದ ಉಂಡಿಗಳು, ಅವಲಕ್ಕಿ ಹಿಂಗೆ ಎಲ್ಲನೂ ಹಾಕಿ ಮನೆ ಮಗಳು ಅಂಥೇಳಿ ನಮಗೆ ಉಡಿ ತುಂಬಿದ್ರು. ಹಬ್ಬಕ್ಕೆ ಬಂದ್ರಿ ಅಂಥೇಳಿ ಸೀರೆ ಜೊತೆಗೆ ರೊಕ್ಕನೂ ಕೊಟ್ಟರು. ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ, ಮೊಮ್ಮಕ್ಕಳಿಗೂ ಅಜ್ಜಿ ಕಡೆಯಿಂದ ಗಿಫ್ಟ್ ಇತ್ತು. ಎಲ್ಲ ಮೊಮ್ಮಕ್ಕಳಿಗೂ ಕೂಡಿಸಿ ಕುಂಕುಮ ಹಚ್ಚಿ ರೊಕ್ಕ ಕೊಟ್ಟರು ನೋಡ್ರಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಒಡ ಹುಟ್ಟಿದವ್ರ ಹಬ್ಬ ಅಂಥೇಳಿ ಕರೀತಾರೆ. ಬೇರೆ ಯಾವ ಹಬ್ಬಕ್ಕೂ ಒಡ ಹುಟ್ಟಿದವ್ರ ಹಬ್ಬ ಅಂಥೇಳಿ ಕರೆಯಂಗಿಲ್ಲ. ಈ ನಾಗರ ಪಂಚಮಿಗೆ ಮಾತ್ರ ಒಡ ಹುಟ್ಟಿದವ್ರ ಹಬ್ಬ ಅಂಥೇಳಿ ಕರೀತಾರೆ. ಈ ಶ್ರಾವಣ ಮಾಸದೊಳಗೆ ವಾತಾವರಣ ಭಾಳ ತಂಪಾಗಿರ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಹಾವುಗಳೇನು ಮಾಡ್ತಾವಂದ್ರೆ ಹುತ್ತದೊಳಗೆ ಮೊಟ್ಟೆಗಳನ್ನು ಇಡ್ತಾವತ್ತ. ಈ ಮೊಟ್ಟೆಗಳೆಲ್ಲ ಸ್ವಲ್ಪ ಬೆಳೆದ ಮೇಲೆ ಮೊಟ್ಟೆ ಒಡೆದು ಮರಿಗಳಾಗಿ ಆ ಹುತ್ತದಿಂದ ದೂರ ಹೋಗ್ತಾವ, ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾವ. ಆದ್ರೆ ವರ್ಷಕ್ಕೊಮ್ಮೆ ಇದೇ ಈ ಶ್ರಾವಣ ಮಾಸದ ಟೈಮ್ನೊಳಗೆ ತಾವು ಯಾವ ಹುತ್ತದಿಂದ ಹೋಗಿರ್ತಾರಲ್ಲ ಅದೇ ಹುತ್ತಕ್ಕನ ಎಲ್ಲ ಹಾವುಗಳು ಬರ್ತಾವಂತ. ಅಂದ್ರೆ ತಮ್ಮ ಮೂಲ ಸ್ಥಳ ಅಂದ್ರೆ ಹುಟ್ಟಿದಂಥ ಸ್ಥಳಕ್ಕೆ ಅಂದ್ರೆ ಹುಟ್ಟಿದಂಥ ಆ ಒಂದು ಹುತ್ತಕ್ಕೆ ಬಂದು ಹೋಗ್ತಾವಂತ. ಹಾಗಾಗಿನೇ ನಾವು ಅಷ್ಟೇ ಹೆಣ್ಮಕ್ಳು ಮದ್ವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ವರ್ಷಕ್ಕೆ ಒಮ್ಮೆ ಆದ್ರೂ ಈ ಒಂದು ನಾಗರ ಪಂಚಮಿ ದಿವಸ ನಾವು ಹುಟ್ಟಿ ಬೆಳೆದಂಥ ತವ್ರ ಮನೆಗೆ ಬಂದು ತಂದೆ ತಾಯಿ, ಆಮೇಲೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಒಂದು ಭೇಟಿಯಾಗಿ ಮತ್ತು ತವ್ರ ಮನೆ ಒಳಗೆ ಏನು ಕುಂಕುಮ ಕೊಡ್ತಾರೆ, ಆಮೇಲೆ ಅದ್ರ ಜೊತೆ ಪಂಚಮಿ ಉಂಡಿ ಇವನ್ನೆಲ್ಲ ತೊಗೊಂಡು ಹೋದ್ರೆ ನಮಗೂ ಶ್ರೇಯಸ್ಸು ತವ್ರ ಮನೆಗೂ ಒಳ್ಳೆಯದು ಅಂಥೇಳಿ ಹೇಳ್ತಾರೆ. ಇದು ಯಾವುದೇ ಪುರಾಣದೊಳಗೆ ಬರುವಂಥ ಕಥೆಯಲ್ಲ. ಆದ್ರೆ ನಾವು ಸಣ್ಣವರಿದ್ದಾಗ ಮನೆಯೊಳಗೆ ಕೇಳಿದಾಗ ಹಿಂಗೆ ಹೇಳ್ತಿದ್ರು. ಇದ್ರ ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು. ಅಕ್ಕನ ಮಕ್ಕಳು ನನ್ನ ಮಕ್ಕಳಿದ್ದಂಗೆ. ಹಾಗಾಗಿ ಅವರಿಬ್ಬರು ಹೆಣ್ಮಕ್ಳಿಗೂ ನಾನೇನು ತೊಗೊಂಡೋಗಿದ್ದೆ ಗಿಫ್ಟು ಅದನ್ನೆಲ್ಲ ಕೊಟ್ಟೆ.
ತಂಬಿಟ್ಟು ಕೊಡೋದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಹೆಂಗೂ ಅವತ್ತು ಉಪವಾಸ. ಹಾಗಾಗಿ ಇಡ್ಲಿ, ಆಮೇಲೆ ಉಸಳಿ ಇದಂತೂ ಫಳಾರ ಇದ್ದೇ ಇತ್ತು. ಅಷ್ಟೆಲ್ಲ ತಿಂದು ರಾತ್ರಿ ತನಕ ಎಲ್ಲರೂ ಕೂಡಿ ಹರಟೆ ಹೊಡೆದು ಹಬ್ಬ ಎಲ್ಲ ಎಂಜಾಯ್ ಮಾಡಿ ಮತ್ತು ನಮ್ಮ ಮನೆಗೆ ನಾವು ಬಂದ್ವಿ. ಮರ್ದಿನ ನಾಗರ ಪಂಚಮಿ. ನಾಗರ ಪಂಚಮಿ ದಿವಸ ಮನೆ ಒಳಗೆ ಮಣ್ಣಿನಿಂದ ಮಾಡಿದಂಥ ನಾಗಪ್ಪನಿಗೆ ಮನೆ ಒಳಗಿರೋ ಗಂಡಸರು ಹಾಲು ಹಾಕ್ತಾರೆ. ಅದೇ ಥರ ನಾವು ಮನೆ ಒಳಗೆ ಮಣ್ಣಿನಿಂದ ನಾಗಪ್ಪನ ಮಾಡಿದ್ವಿ ಮತ್ತು ನಾಗಪ್ಪನ ಪೂಜಾಕ್ಕೆ ಅರಿಶಿನ ಕುಂಕುಮ ಕರಿಕೆ ಪತ್ರಿ ಆಮೇಲೆ ತಂಬಿಟ್ಟು ಚಿಗಳಿ ನೈವೇದ್ಯಕ್ಕೆ ಇಟ್ಟಿದ್ವಿ. ಅದೇ ಥರ ಮುಖ್ಯವಾಗಿ ನಾಗಪ್ಪನಿಗೆ ಜನಿವಾರ ಇದನ್ನೆಲ್ಲ ರೆಡಿ ಇಟ್ಟಿದ್ವಿ. ಇನ್ನು ಇವರು ಗಂಡಸರು ಹಾಲು ಹಾಕ್ಬೇಕಾದ್ರೆ ಮೀಸಲದ ಹಾಲಿನಿಂದ ಹಾಕ್ತಾರೆ. ನಮ್ಮ ಥರ ಬೆಲ್ಲದ ಹಾಲನ್ನ ಹಾಕಂಗಿಲ್ಲ. ನಾಗರ ಪಂಚಮಿ ದಿನ ನಮ್ಮ ಕಡೆ ಒಂದು ಪದ್ಧತಿ ಅದೇನಂದ್ರೆ ಅವತ್ತು ಏನೂ ಹೆಚ್ಚಂಗಿಲ್ಲ, ಆಮೇಲೆ ಎಣ್ಣೆ ಒಳಗೆ ಕರಿಯೋದಿಲ್ಲ. ಹಾಗಾಗಿ ನಾಗಪ್ಪನಿಗೆ ಅವತ್ತು ಕುಚ್ಚಿದ ಕಡುಬಿನ ನೈವೇದ್ಯನ ಆಗಬೇಕು. ಆಮೇಲೆ ನಾಗಪ್ಪನಿಗೆ ಪ್ರೀತಿ ಅಂಥೇಳಿ ನೆವಣಕ್ಕಿ ಪಾಯಸನ ಮಾಡ್ತಾರೆ. ಎಲ್ಲ ಮಕ್ಕಳು ಸೇರಿ ಅವತ್ತು ಎಂಜಾಯ್ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು. ಈ ನಾಗರ ಪಂಚಮಿ ಹಬ್ಬದಿಂದ ಎಲ್ಲ ಮಕ್ಕಳು ಒಂದು ಕಡೆ ಸೇರಿದ್ರು. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.